ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ವಾಯು ಮಾಲಿನ್ಯವು ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ. ವಾಹನಗಳ ಹೆಚ್ಚಳ, ನಿರ್ಮಾಣ ಕಾಮಗಾರಿಗಳು ಹಾಗೂ ಕೈಗಾರಿಕಾ ಚಟುವಟಿಕೆಗಳ ಪರಿಣಾಮವಾಗಿ ವಾತಾವರಣದ ಗುಣಮಟ್ಟ ಕುಸಿಯುತ್ತಿದ್ದು ಜನರ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತಿದೆ. ಈ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಬಿಬಿಎಂಪಿಯು ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ವಿವಿಧ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಬಿಬಿಎಂಪಿಯು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಜನರಲ್ಲಿ ಎಷ್ಟೊಂದು ಅರಿವಿದೆ ಎಂದು ಅವರಲ್ಲಿ ಬನ್ನಿ ಕೇಳಿ ಬರೋಣ. ಹಾಯ್ ಮ್ಯಾಮ್. ಹೆಲೋ ಮ್ಯಾಮ್, ಏನಂದ್ರೆ ಈಗ ಬಿಬಿಎಂಪಿ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಅಬೌಟ್ ಡಸ್ಟ್ ಕಂಟ್ರೋಲ್. ನಿಮ್ಗೆ ಅದರ ಬಗ್ಗೆ ಅರಿವಿದೆ? ಹೌದು, ನಮ್ಮ ನೇಬರ್ ಮನೆಯಲ್ಲೊಂದು ಕನ್ಸ್ಟ್ರಕ್ಷನ್ ನಡೀತಾ ಉಂಟು. ಸೊ ಅಧಿಕಾರಿಗಳು ಅವಾಗ ಬಂದು ಅದರ ಪೊಲ್ಯೂಷನ್ ಬಗ್ಗೆ ಎಲ್ಲ ನೋಡಿ ಪಕ್ಕದ ಮನೆಯವರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ. ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಐ ಹ್ಯಾವ್ ಅ ಕ್ವಶನ್. ಸೊ ಈಗ ನಿಮ್ಮ ನಗರದ ವಾಯು ಮಾಲಿನ್ಯದ ಪರಿಸ್ಥಿತಿ ಹೇಗಿದೆ? ಸೊ ಓಲ್ಡನ್ ಡೇಸಿಗೆ ಕಂಪೇರ್ ಮಾಡಿದರೆ ಈಗಿನ ಸಮಯ ಮತ್ತು ಆ ಸಮಯದಲ್ಲಿ ತುಂಬ ವ್ಯತ್ಯಾಸ ಇದೆ. ಯಾಕೆಂದರೆ ಆಗಿನ ಕಾಲದಲ್ಲಿ ಅಷ್ಟು ವೆಹಿಕಲ್ಸ್ ಎಲ್ಲ ಇರಲಿಲ್ಲ. ಸೊ ಈಗ ಏನಂದರೆ ಒಂದೊಂದು ಮನೆಯಲ್ಲಿ 4-5 ವೆಹಿಕಲ್ಸ್ ಇದೆ. ಸೊ ಆ ಕಾರಣ ಒನ್ ಆಫ್ ದ ರೀಸನ್ ಇಸ್ ದ್ಯಾಟ್ ಪೊಲ್ಯೂಷನ್ ಹೆಚ್ಚಾಗಲಿಕ್ಕೆ. ಅಂಡ್ ದರ್ ಆರ್ ಮೆನಿ ರೀಸನ್ಸ್. ಅದು ಮಾತ್ರ ಅಲ್ಲ, ಫ್ಯಾಕ್ಟ್ರೀಸ್ ಇದೆ. ಸೊ ಯಾ, ಥ್ಯಾಂಕ್ ಯು ಸೊ ಮಚ್ ಸರ್. Hello. Hello, ma'am. So I have a question to you. So are you aware about the measures which has been taken by BBMP? Yes, in school they have told about many measures like dust control, save the forest, and no burning policy. Okay, thank you so much. ಬೆಂಗಳೂರಿನ ವಾಯು ಮಾಲಿನ್ಯದ ಬಗ್ಗೆ ನಾವು ಜನರಲ್ಲಿ ಕೆಲವು ಪ್ರಶ್ನೆ ಕೇಳಿದಾಗ ನಮಗೆ ಎಲ್ಲರಲ್ಲಿ ಒಂದೇ ಉತ್ತರ ಸಿಕ್ಕಿದೆ. ಏನಂದ್ರೆ ಎಲ್ಲರಿಗೂ ಬಿಬಿಎಂಪಿ ಕೈಗೊಂಡಿರೋ ಕ್ರಮಗಳ ಬಗ್ಗೆ ಅರಿವಿದೆ. ಬಿಬಿಎಂಪಿಯು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಮೆಕ್ಯಾನಿಕಲ್ ಸ್ವೀಪಿಂಗ್, ಡಸ್ಟ್ ಕಂಟ್ರೋಲ್, ವಾಹನಗಳ ಪಿಯುಸಿ ಪರಿಶೀಲನೆ, ನೋ ಬರ್ನಿಂಗ್ ಪಾಲಿಸಿ, ಅರ್ಬನ್ ಫಾರೆಸ್ಟ್, ಕ್ಲೀನ್ ಏರ್ ಪ್ರೋಗ್ರಾಮ್ಸ್ ಮುಂತಾದ ಕ್ರಮಗಳನ್ನು ಕೈಗೊಂಡು ಈಗ ನಮ್ಮ ಜವಾಬ್ದಾರಿ ಈ ಕ್ರಮಗಳಿಗೆ ಸಹಕಾರ ನೀಡಿ ಜಾಗೃತರಾಗೋಣ. ಸ್ವಚ್ಛವಾದ ಗಾಳಿಗಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ.